ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2 ಡೇಸ್ ಹಿಂದೆ ನನ್ನ ಕಸಿನ್ ಮತ್ತು ಅವಳ ಹಸ್ಬೆಂಡ್ ಬಂದ್ದಾರೆ ಸಿಯಾಟಲ್ಗೆ. ಇವತ್ತು ನಾವು ಸ್ನೋಕಾಲ್ಮಿ ಫಾಲ್ಸ್ಗೆ ಹೋಗೋಣ ಅಂತ ಈವ್ನಿಂಗ್ ಔಟಿಂಗ್ ಪ್ಲ್ಯಾನ್ ಮಾಡೀವಿ. ಇವಾಗ ಆಲ್ಮೋಸ್ಟ್ ಹೊರಡ್ತಾ ಇದ್ದೀವಿ, ಎಲ್ಲರೂ ರೆಡಿಯಾಗಾಯಿತು. ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಇವಾಗೇ ಮಾಡಿಕೊಡ್ತೀನಿ, ನೋಡ್ತಾ ಇರಿ. ಈಗ ನನ್ನ ಕಸಿನ್ ಮತ್ತು ಅವಳ ಹಸ್ಬೆಂಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ನಾನು ಸೌಜನ್ಯ ಅಂತ, ಇವನು ಜಯಂತ್ ನನ್ನ ಹಸ್ಬೆಂಡು. ಹಾಯ್ ಎವ್ರಿಬಡಿ, ನಾವಿಬ್ರು ಇವ್ರನ್ನ ಮಿಡ್ ಇಂದ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ವಿ ಆರ್ ಹಿಯರ್ ಫಾರ್ ಅ ವೀಕ್. ವಿ ಆರ್ ಸೋ ಎಕ್ಸೈಟೆಡ್, ಗೊತ್ತಾ ನಿಮ್ಮ ಜೊತೆ ಎಲ್ಲ ತಿರುಗಾಡ್ಲಿಕ್ಕೆ. Yes, Even we are excited to explore Seattle and places around Seattle. ಇವ್ರದ್ದು ರೀಸೆಂಟಾಗಿ ಮದುವೆ ಆಗಿದ್ದು. ನಮ್ಮ ಅಪ್ಪ ಅಮ್ಮ ಅವ್ರ ಎಂಗೇಜ್ಮೆಂಟಿಗಿದ್ರು. ನಮ್ಮ ಫುಲ್ ಫ್ಯಾಮ್ಲಿ ಮದುವೆಗೆ ನಾವೆಲ್ಲ ಮಿಸ್ ಆಗಿದ್ವಿ, ಯಾಕಂದರೆ ನಮ್ಮ ಮಗು ಅವಾಗೇ ಹುಟ್ಟಿದ್ದು. ಅವ್ನು ಹುಟ್ಟಿದ ನೆಕ್ಸ್ಟ್ ಡೇನೇ ಅವ್ರ ಮದುವೆ ಇತ್ತು, ಹಾಗಾಗಿ ನಾವು ಭಾಳ ಮಿಸ್ ಮಾಡ್ಕೊಂಡ್ವಿ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು ನಮಗೆ ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ, ಮಗನ ನೋಡಲಿಕ್ಕೆ ಅವ್ರನ್ನ ಕರೆದ್ವಿ. ಹಾಗೆ ಇವಾಗ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸಿಯಾಟಲ್ನ ಮತ್ತೆ ಅವ್ರ ಜೊತೆ. ಹೆಂಗೆ ಅನಿಸ್ತು? ನೆನ್ನೆ ನೀವು ಹೊರಗೆ ಹೋಗಿದ್ರಲ್ಲ, ಸಿಯಾಟಲ್ ಹೆಂಗೆ ಅನಿಸ್ತು? ಎಸ್, ಇಟ್ ವಾಸ್ ವೆರಿ ನೈಸ್. ನಾವು ಬಂದಿದ್ದ ದಿನ ಅಂದರೆ ಮೊನ್ನೆ ರಾತ್ರಿ ಬಂದಿದ್ದು. ನಿನ್ನೆ ವೆದರ್ ವಾಸ್ ಪ್ಲೆಸೆಂಟ್, ಸೊ ಎಷ್ಟೊಂದು ಪ್ಲೇಸಸ್ಗೆ ಹೋಗಿದ್ವಿ. ಎವ್ರಿಥಿಂಗ್ ವಾಸ್ ನೈಸ್. ಇಷ್ಟ ಆಯ್ತಾ ಸಿಯಾಟಲ್? ಎಸ್ ವೆರಿ ನೈಸ್. ಮೋರ್ ಓವರ್ ನಾವು ಬಂದಿದ್ದು ಅದೇ ಇವ್ರನ್ನ ಮೀಟ್ ಮಾಡೋಕ್ಕೆ, ಮಗುನ್ ನೋಡೋಕ್ಕೆ. ಸೊ ಈ ವಾಸ್ ಆಲ್ಸೋ, ನಾವು ಬಂದ ತಕ್ಷಣ ಎದ್ದಿದ್ದ ರಾತ್ರಿ. ಸೊ ಇಟ್ ವಾಸ್ ಫನ್. The kid is very cute and Thank you. we are having a lot of fun ಮಗು ಜೊತೆ. ನಾವು ಅದೇ ಮದುವೆಗೆ ಎಲ್ಲ ಬಂದಿರಲಿಲ್ಲ ಯಾರು ಇವರು. ಸೊ ಇಟ್ ವಾಸ್ ಅ ಮೇಜರ್ ಮಿಸ್ಸಿಂಗ್. ಬಟ್ ಒಂದಿನ ಮುಂಚೆ ಹುಟ್ಟಿದ್ದು. ಇಟ್ ವಾಸ್ ಅದು ಒಂಥರ ಸೇಮ್ ಟೈಮಲ್ಲಿ ಕೊಲೈಡ್ ಆಗಿಬಿಡ್ತು. ಸ್ನೋಕಾಲ್ಮಿ ಫಾಲ್ಸ್ ನಮ್ಮ ಮನೆಯಿಂದ ತುಂಬ ದೂರ ಏನೂ ಅಲ್ಲ. ಇಟ್ ಈಸ್ ಆಲ್ಮೋಸ್ಟ್ 30-40 ಮಿನಿಟ್ಸ್ ಅಷ್ಟೇ. ಅಪ್ಪ ಅಮ್ಮನೂ ಅವತ್ತು ಬಂದಿರಲಿಲ್ಲ, ಮಗುನ ನಾನು ಅಷ್ಟೇ ಹ್ಯಾಂಡಲ್ ಮಾಡಬೇಕಿತ್ತು. ನಂಗೆ ಭಯ ಬೇರೆ ಇತ್ತು. ಬಟ್ ನಂಗೆ ಅಷ್ಟೊಂದು ಸ್ಟ್ರೆಸ್ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಬೇಬಿನೂ ತುಂಬಾ ನನಗೆ ಕೋಪ್ರೇಟ್ ಮಾಡ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಹ್ಯಾಪಿ. ನೇಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈ ವ್ಯೂ ಮಾತ್ರ ಎನಿ ಟೈಮ್ ನಾವು ಹೋದಾಗ ನಮಗೆ ಇದು ಭಾಳನೇ ಫೇವ್ರೆಟ್ಟು. ಭಾಳನೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಹೋಗ್ತಾ ಇದ್ದರೆ ಒಂಥರ ಮಜಾನೇ ಬೇರೆ ಇಲ್ಲಿ. ಈಗ ಬಂದ್ವಿ ಸ್ನೋಕಾಲ್ಮಿಗೆ. ಜಾಸ್ತಿ ಜನ ಏನೂ ಇಲ್ಲ, ವೀಕ್ ಡೇ ಬಂದೀವಲ್ಲ, ಸೊ ಇಟ್ಸ್ ಓಕೆ. ಪಾರ್ಕಿಂಗ್ ಬೇಗನೆ ಸಿಕ್ತು ನಮಗೆ. ಈಗ ಹೊರಡ್ತೀವಿ. ಹಾಯ್ ಸಾಗರ್, ಹಲೋ, ಬರ್ರಿ ಹೋಗೋಣ. ಫಾಲ್ಸ್ ಹತ್ರ ಹೋಗಲಿಕ್ಕೆ ಒಂದು ಸ್ವಲ್ಪ ವಾಕ್ ಮಾಡಬೇಕು, ಬಟ್ ಜಾಸ್ತಿ ಏನೂ ಅಲ್ಲ. ನಾವು ಇಲ್ಲಿ ಟ್ರೇಲ್ ಕೂಡ ಅದೇ, ನಾವೇನು ಟ್ರೇಲ್ಗೆ ಹೋಗಲಿಲ್ಲ. ಸ್ವಲ್ಪ ವಾಕ್ ಮಾಡಿಕೊಂಡು ಜಸ್ಟ್ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ನೀರು ಕಮ್ಮಿ ಆಗಿಬಿಟ್ಟದೆ. ಯೂಶ್ವಲಿ ಫಾಲ್ಸ್ ಫುಲ್ ಅದೆಲ್ಲ ಕವರ್ ಆಗ್ತಾ ಇತ್ತು. ಇಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮದು ಎಲ್ಲ ಮಗು ಜೊತೆನೇ ಅದೇ. ಯಾವ್ದ್ಯಾವ್ದು ಮಗು ಜೊತೆ ಇಲ್ಲ ಅದು ಒಂದು ಸ್ವಲ್ಪ ನೋಡಿಬಿಟ್ಟು ನಾನು ಪೋಸ್ಟ್ ಮಾಡ್ಲಿಕ್ಕೆ ನೋಡ್ತೀನಿ. ಇದರಲ್ಲಿ ನೋಡೋಣ, ಈ ವಿಡಿಯೋ ಅಲ್ಲಿ ಟ್ರೈ ಮಾಡ್ತೀನಿ ಹಾಕಲಿಕ್ಕೆ ನಾನು. ಈಗ ಫಾಲ್ಸ್ ನೋಡಿದ್ದಾಯಿತು, ಕೇಳೋಣ ಹೆಂಗಿತ್ತು ಅಂತ. ಹೆಂಗಿತ್ತು, ನಿಮಗೆ ಇಷ್ಟ ಆಯ್ತಾ? ಇಟ್ ವಾಸ್ ಬ್ಯೂಟಿಫುಲ್. ವೆದರ್ ಭಾಳ ಚೆನ್ನಾಗಿತ್ತು ಇವತ್ತು. ಪ್ರಿಟಿ ಗುಡ್ ಸ್ಕೈಸ್, ಟೆಂಪ್ರೇಚರ್ ವಾಸ್ ಅಮೇಝಿಂಗ್ ಆ್ಯಂಡ್ ಫಾಲ್ಸ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಿಸಿಟ್ ಫಾರ್ ಎನಿಬಡಿ ಹೂಸ್ ಕಮಿಂಗ್ ಟು ಸಿಯಾಟಲ್. ಟ್ರೂ. ನಿಂಗೆ ಹೆಂಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ಅದೇ ವೆದರು ಎಲ್ಲ ಚೆನ್ನಾಗಿ ಅನಿಸ್ತು. ನಾಟ್ ಟು ಕ್ರೌಡೆಡ್. ಸೊ ಎಸ್, ವೆರಿ ನೈಸ್. ಸೊ ಇದು ಹಿಟ್. ಈ ಪ್ಲೇಸ್ನ ಎಲ್ಲರೂ ವಿಸಿಟ್ ಮಾಡಿರಿ, ಚೆನ್ನಾಗದೆ ಇದು ನೋಡ್ಬೋದು.
ಇವಾಗ ಇಲ್ಲಿಂದ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವೆಷ್ಟು ಜನನೂ ಹೊರಟು ಅಲ್ಲಿ ಹೋದ್ಮೇಲೆ ಸಾಗರ್ ಮತ್ತೆ ಹೋಗಿ ಅಪ್ಪ ಅಮ್ಮನೂ ಕರ್ಕೊಂಡು ಬರ್ತಾರೆ. ಅವರು ಸ್ನೋಕಾಲ್ಮಿಗೆ ಬಂದಿಲ್ಲ. ಸಾಗರ್, ನಿಮ್ಗೆ ಹೆಂಗೆ ಅನ್ನಿಸ್ತು ಇವತ್ತು ಸ್ನೋಕಾಲ್ಮಿ? ಅಮೇಸಿಂಗ್, ಪರ್ಫೆಕ್ಟ್ ವೆದರ್ ಇವತ್ತು, ಬ್ಲೂ ಸ್ಕೈಸ್, ಹಾಂ, ಇಟ್ಸ್ ರಿಯಲಿ ಗುಡ್. ಬಟ್ ಸ್ವಲ್ಪ ವಾಟರ್ ಫಾಲ್ಸ್ ಸ್ವಲ್ಪ ನೀರು ಕಮ್ಮಿ ಇತ್ತು. ಐ ಗೆಸ್ ಸಮರ್ ಅಲ್ಲ ಎಕ್ಸ್ಪೆಕ್ಟೆಡ್. ಬಟ್ ಯಾ, ಓವರ್ ಆಲ್ ಗುಡ್ ಟ್ರಿಪ್. ವಿಸಿಟಿಂಗ್ ಆಫ್ಟರ್ ಲಾಂಗ್ ಟೈಮ್ ಅಲ್ಲ. ನಾವು ಗಣೇಶ್ ಅವ್ರ ಜೊತೆ ಬಂದಾದ್ಮೇಲೆ ನಿಖಿಲ್ ಆ್ಯಕ್ಚುಲಿ ಈ ಜಾಗಕ್ಕೆ ಕರ್ಕೊಂಡು ಬರಲಿಲ್ಲ. ಟೈಮ್ ನಮಗೆ ಕಮ್ಮಿ ಆಯಿತು. ಹಾಗಾಗಿ ಮತ್ತೆ ಸೌಜನ್ಯನ ಜೊತೆಗೆ ಬಂದಿದ್ದು. ಯಾ ಪ್ರಿಟಿ ಗುಡ್ ಟ್ರಿಪ್. ಯಾ, ಚೆನ್ನಾಗಿದೆ ವೆದರ್. ವೀಕ್ ಡೇ ಅಲ್ಲ, ರಶ್ಶು ಇಲ್ಲ, ಸೈಲೆಂಟ್ ಆಗಿ ಕಾಮ್ ಆಗಿದೆ. ಒಂಥರ ಬ್ಯಾಂಗ್ಳೂರ್ ಪಾರ್ಕ್ ಇದ್ದಂಗಿದೆ. ಸೊ ಸೈಲೆಂಟ್, ಇಟ್ಸ್ ರಿಯಲಿ ಗುಡ್. ಟ್ರೂ. ಸೊ ಈಗ ವಾಪಸ್ ಹೋಗ್ತೀವಿ ಇನ್ನು, ಬಿಕಾಸ್ ಮತ್ತೆ ಆನೆಸ್ಟ್ ಕ್ಲೋಸ್ ಆಗಿಬಿಡ್ತದೆ. ಅದಕ್ಕೆ ನಾವು ಬೇಗ ಹೊರಡಲೇಬೇಕು. ಹಿಂಗೆ ಹೋಗಿದ್ವಿ. ಸ್ಟ್ರಾಲರ್ ಇರೋದಕ್ಕೆ ನಾವು ಈ ಪಾತ್ನ ಪ್ರಿಫರ್ ಮಾಡಿದ್ವಿ. ನಾನು ಸೌಜನ್ಯ ಜಯಂತ್ ಬಂದ್ವಿ ಆನೆಸ್ಟಿಗೆ. ಸಾಗರ್ ಡ್ರಾಪ್ ಮಾಡಿ ಹೊರಟರು ಅಪ್ಪ ಅಮ್ಮನ ಕರ್ಕೊಂಬರ್ಲಿಕ್ಕೆ. ಕೂಸ್ ನನ್ನ ಹತ್ರನೇ ಇತ್ತು. ನಾವೊಂದು ಸ್ವಲ್ಪ ಥಿಂಗ್ಸ್ ಆರ್ಡರ್ ಮಾಡಿದ್ವಿ. ಏನಂದರೆ ಅವತ್ತು ರಶ್ ಇರಲಿಲ್ಲ. ಸೊ ನಮಗೆಲ್ಲ ಆರ್ಡರ್ ಬೇಗ ಬಂದುಬಿಟ್ಟಿತ್ತು. ಯೂಶ್ವಲಿ ಸ್ವಲ್ಪ ಲೇಟ್ ಆಗ್ತದೆ ಇಲ್ಲಿ. ಅಷ್ಟೊತ್ತಿಗೆ ಸಾಗರ್ ಕರ್ಕೊಂಡು ಬಂದುಬಿಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ನಾವೊಂದು ಸ್ವಲ್ಪ ಆರ್ಡರ್ ಮಾಡಿ ತಿಂತಾಯಿದ್ವಿ. ಆವಾಗ ಅಪ್ಪ ಅಮ್ಮನೂ ಸಾಗರ್ ಜೊತೆ ಬಂದರು. ಸೊ ನಾವು ಆನೆಸ್ಟಲ್ಲಿರೋ ಮ್ಯಾಕ್ಸಿಮಮ್ ವೆರೈಟೀಸ್ ಎಲ್ಲ ತೊಗೊಂಡ್ಬಿಟ್ಟಿದ್ವಿ. ಪಾವ್ ಭಾಜಿ ಆಗಿರ್ಬೋದು, ಪಾನಿಪೂರಿ, ಫ್ರೈಡ್ ರೈಸ್, ನೂಡಲ್ಸ್, ಆಮೇಲೆ ಬಾಹುಬಲಿ ಸ್ಯಾಂಡ್ವಿಚ್, ವಾಟ್ ಎವರ್ ಅಲ್ಲಿ ಏನೇನು ಸಿಗ್ತದೋ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿದ್ವಿ. ಈಗ ಅಪ್ಪ ಅಮ್ಮ ಕೂಡ ಬಂದರು. ನಾವು ಆರ್ಡರ್ ಮಾಡಿದ್ವಲ್ಲ, ಸೊ ಹಾಗೆ ಜಾಯಿನ್ ಆದರು. ನಾನು ಕಾಲ್ ಮಾಡಿ ಕೇಳಿದ್ದೆ, ಅವ್ರು ಇನ್ನೇನು ಆನ್ ದ ವೇ ಇದ್ದರು ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಆರ್ಡರ್ ಮಾಡಿದೆ. ಆಮೇಲೆ ಹೋಗಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಸೌಜನ್ಯ ಮಗುನ ಇಟ್ಕೊಂಡು ನೋಡ್ಕೊತಿದ್ಲು. ಸೊ ದ್ಯಾಟ್ ಆವಾಗ ನಾನು ಅಮ್ಮ ಆರಾಮಾಗಿ ಊಟ ಮಾಡ್ಬೋದು ಅಂತ. ಬಿಕಾಸ್ ಒಂದು ಸ್ವಲ್ಪ ಹೊತ್ತು ಅಮ್ಮನೂ ನೋಡ್ಕೊತಾ ಇದ್ಲು. ಹಾಗಾಗಿ ನಮಗೂ ಸ್ವಲ್ಪ ರೆಸ್ಟ್ ಸಿಕ್ತು. ಸೊ ಅಲ್ಲಿ ಏನೇನು ವೆರೈಟಿ ಲಸ್ಸಿ ಅದೆಲ್ಲನೂ ತೊಗೊಂಡಿದ್ವಿ. ಇದೇ ಬಾಹುಬಲಿ ಸ್ಯಾಂಡ್ವಿಚ್ ಆ್ಯಂಡ್ ಸ್ಪೆಷಲ್ ತವಾ ಪಲಾವ್ ಇದು. ಮನೆಗೆ ಹೋಗೋ ಟೈಮಲ್ಲಿ ಫುಲ್ ಮಳೆ ಬಂದುಬಿಡ್ತು. ಹಾಗಾಗಿ ನಾನು ಅದಾದಮೇಲೆ ವ್ಲಾಗ್ ಮಾಡಲಿಲ್ಲ. ಸೊ ಇಷ್ಟೇ ಇರೋದು ಈ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.